ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಅಣ್ಣವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಯ್ಸ್ ಓವರ್ ಸ್ವಲ್ಪ ಕಡಿಮೆ ಇರ್ಬೋದು, ಸ್ವಲ್ಪ ಯಾಕೋ ಗೊತ್ತಿಲ್ಲ, ಅಥವಾ ಮೂಡ್ ಅಪ್ಸೆಟ್ ಆಗಿದ್ದೀನಿ, ಸ್ವಲ್ಪ ಬೇಜಾರು ಅನಿಸ್ತಿದೆ. ಯಾರ ಹತ್ರ ಸಾರಿ ಆಯಿತಾ. ಈಗ ಶಾಪಿಗೆ ಬಂದೆ. ಶಾಪಿಗೆ ಬಂದ ತಕ್ಷಣ ಮೊಬೈಲ್ ಅಂದರೆ ಮನೆ ಹತ್ರ ನೆಟ್ವರ್ಕ್ ಇರಲಿಲ್ಲ, ಕರೆಂಟ್ ಇಲ್ಲ, ತಲೆನೋವು ಬಾಚಿಲ್ಲ, ಮುಖಕ್ಕೇನು ಹಚ್ಚಿಲ್ಲ, ಮನೆ ಹತ್ರ ಕರೆಂಟ್ ಇಲ್ಲ, ಏನು ಸ್ಕೂಲಿಗೆ ಕರ್ಕೊಂಡು ಬಂದಿಲ್ಲ, ಹಾಗೆ ಬಂದುಬಿಟ್ಟೆ. ಸಂಡೇ ಆಗಿತ್ತಲ್ಲ, ಹಾಗೆ ಬಂದೆ. ಎಲ್ರದ್ದು ಬಂದ ತಕ್ಷಣ ಬೆಳಗ್ಗೆ ಮನೆಯಲ್ಲಿ ಕೆಲಸ ಇತ್ತು, ಕೆಲಸದಲ್ಲಿ ಮೊಬೈಲೆಲ್ಲ ಏನೂ ನೋಡಲಿಲ್ಲ, ಹಾಗೆ ಬಂದೆ. ಇಲ್ಲಿಗೆ ಬಂದ ತಕ್ಷಣ ಮೊಬೈಲ್ ನೋಡಿದೆ. ಯಾರು ಮೊಬೈಲಲ್ಲಿ ನೋಡಿದ್ರು ಫಾದರ್ಸ್ ಡೇ ಸ್ಪೆಷಲ್ಲು, ಎಲ್ಲಿ ನೋಡಿದ್ರು ಫೋಟೋಸ್. ಇಷ್ಟರ ಮಟ್ಟಿಗೆ ಯಾರಿಗೆ ಈ ವಿಡಿಯೋ ಕನೆಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೆಣ್ಮಕ್ಳು ನಾವೀಗ ಹೆಣ್ಮಕ್ಳು ಇರ್ತೀವಲ್ಲ, ಮದುವೆಗಿಂತ ಮೊದಲೇ ನಮ್ಗೆ ಯಾವ ಥರ ಫೀಲ್ ಆಗ್ಬೋದು ಗೊತ್ತಿಲ್ಲ. ಬಟ್ ಮದುವೆ ಆದ ತಕ್ಷಣ, ಮದುವೆಯಾಗಿ ಒಂದು 10 ವರ್ಷನೋ 15 ವರ್ಷ ಆದಾಗಲ್ಲ ಅಷ್ಟೇನು ಅನಿಸುತ್ತೆ. ಬಟ್ ಈಗ ಹಿಂಗೆ ಮದುವೆಯಾಗ 5-6 ವರ್ಷ ಇಲ್ಲ 10 ವರ್ಷದ ಒಳಗಡೆ ಯಾರಿರ್ತಾರೋ ಅವ್ರನ್ನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋದ್ರಲ್ಲೇ ಇರ್ತಾರೆ. ನಾವು ಮದುವೆ ಆಗಿರೋ ಮನೆಯಲ್ಲಿ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋದ್ರಲ್ಲೇ ಇರ್ತಾರೆ, ಅಡ್ಜಸ್ಟ್ ಆಗಿರಲ್ಲ. ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂದರೆ ನಾವು ಹುಟ್ಟು ಬೆಳೆದಿರೋ ಮನೆಯಿಂದ ಇನ್ಯಾವುದೋ ಮನೆಗೆ ಹೋಗಿ ನಾವು ಅಡ್ಜಸ್ಟ್ ಆಗ್ತೀವಿ ಅಂದರೆ ಕಷ್ಟ ಆಗುತ್ತೆ. ಒಬ್ಬೊಬ್ರು ಈಸಿ ಆಗುತ್ತೆ, ಒಬ್ಬೊಬ್ರು ಕಷ್ಟ ಆಗುತ್ತೆ. ಬಟ್ ಇಂಥರ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಥರ ಕಷ್ಟ ಆದ ಪರಿಸ್ಥಿತಿಯಲ್ಲಿ ಫಸ್ಟ್ ನೆನಪಾಗೋದು ಬಂದ್ಬಿಟ್ಟು ಅಪ್ಪ. ನಂಗೆ ಮಾತಾಡೋಕ್ಕಾಗಲ್ಲ, ಮಾತಾಡೋಣ ಅಂತ ಬರ್ತೇನೆ. ಬಟ್ ಈ ವಿಷಯ ಬೆಳಗ್ಗೆಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ 11 ಗಂಟೆ ಆಯಿತು, 9 ಗಂಟೆಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ಮಾತಾಡೋಣ ಅಂತ. ಈಗಿದು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡ್ತಾನೆ ಇದ್ದೀನಿ. ಬಟ್ ನನಗೆ ವಿಡಿಯೋ ಫುಲ್ ಅಳೋದು ಅದು ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಹೆಂಗಿರುತ್ತೆ ಏನು ಪರಿಸ್ಥಿತಿ ಅಂತ. ಒಬ್ಬರಿಗೆ ಈಗ ಅಪ್ಪ ಅಮ್ಮ ಇದ್ದವರಿಗೆ ಅವ್ರ ಬೆಲೆ ಗೊತ್ತಾಗಲ್ಲ. ಇವತ್ತಿನ ಮೂಡ್ ಸರಿ ಇಲ್ಲ ನನಗೆ. ತುಂಬ ಈಗ ತುಂಬ ಅಪ್ಸೆಟ್ ಆಗಿದ್ದೀನಿ. ಜ್ವರ ಕೂಡ ಬಂತರ ಇದೆ. ನಾವು ಅಪ್ಪ ಅಮ್ಮನ ಜೊತೆಗಿದ್ದಾಗ ನಮ್ಗೆ ಅವ್ರದ್ದು ಕೇರಿಂಗ್ ಆಗಲಿ ಇನ್ನೊಂದಾಗಲಿ ಏನು ಗೊತ್ತಾಗಲ್ಲ. ಯಾಕಂದರೆ ಬಿಡು ಅಪ್ಪ ಅಮ್ಮ ಅಲ್ವಾ, ಅವ್ರು ನಮ್ಮ ಮಕ್ಕಳಿಗೋಸ್ಕರ ಮಾಡಲೇಬೇಕು ಅನ್ನೋ ಥರ ಇರ್ತೀವಿ. ಇವಾಗ ನನ್ನ ಮಗಳಿಗೋಸ್ಕರ ನೋಡು ಏನೇನೋ ಮಮ್ಮಿ ಪ್ಲೀಸ್ ನಂಗೆ ಅದು ತೆಗಿಸ್ಕೊಡು, ಮಮ್ಮಿ ನಂಗೆ ಇದು ತೆಗಿಸ್ಕೊಡು ಅಂತ ಹೇಳಿದಾಗ ಒಂದ್ಸರಿ ಅಮೌಂಟ್ ಇದ್ದಾಗ ಓಕೆ ಇಸ್ಕೊಡ್ತೀವಿ, ಒಂದೊಂದ್ಸರಿ ಇಲ್ಲ ಆಗೋದೇ ಇಲ್ಲ ಅಂದಾಗ ಅವ್ರು ಎಷ್ಟು ಅಳ್ತಾರೆ. ಆವಾಗ ಏದಾದರೂ ತೆಗಿಸ್ಕೊಡ್ಬೇಕಿತ್ತು ನಾನು ಅನ್ನೋ ಥರ ಫೀಲ್ ಆಗುತ್ತೆ.
ಅದೇ ಥರನೇ ಯಾವುದೇ ವಸ್ತು ಆಗಲಿ ನಮ್ಮ ಹತ್ರ ಇದ್ದಾಗ ನಾವು ಚೆನ್ನಾಗಿ ನೋಡ್ಕೊಬೇಕು. ನಮ್ಮ ದಾದನ ಬಗ್ಗೆ ಹೇಳೋದಿದ್ರೆ ನನಗದೇ, ನಾನಿವಾಗ ಮದುವೆ ಆಗಿದ್ದೇನೆ. ಏನಾದ್ರು ಪ್ರಾಬ್ಲಮ್ ಅಂತಲ್ಲ, ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಂದಾಗ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ಅಂದರೆ ಒಂದ್ಸರಿ ಇವಾಗ ಅಕ್ಕದಿರು ಆಮೇಲೆ ಅಣ್ಣ ಎಲ್ಲ ಇದ್ದಾರೆ, ಬಟ್ ಅವ್ರ ಹತ್ರನೇ ಹೇಳ್ಕೊಳಕ್ಕೆ ಈ ಒಂಥರ ಮುಜುಗರನೂ ಅನಿಸ್ಬೋದು, ಗೊತ್ತಿಲ್ಲ. ಅಮ್ಮನ ಹತ್ರ ಹೇಳ್ಕೊಳ್ಳೋದಿದ್ರೆ ನಾರ್ಮಲಾಗಿ ಹೇಳ್ಕೊಳ್ಬೋದು, ಅಮ್ಮ ಈ ಥರ ಆಯಿತು ಅಂತ. ಬಟ್ ಅವಾಗ ದಾದ ಇದ್ದಾಗ ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ಬೋದಿತ್ತು, ಹಿಂಗಾಗೋಯ್ತಮ್ಮ, ಹಿಂಗಾಯ್ತು ಅಂತ. ಅವಳು ಕೇಳಿಸ್ಕೊಳ್ಳೋಳು, ಅಳ್ತಾ ಇರಲಿಲ್ಲ. ಪ್ರಾಬ್ಲಮ್ ಆಯ್ತಮ್ಮ, ಈ ಥರ ಆಯ್ತಮ್ಮ ಅಂತ ಹೇಳಿದಾಗ ಅವಳು ನೀಟಾಗಿ ಕೇಳಿಸ್ಕೊಳ್ಳೋಳು. ಬಟ್ ಇವಾಗ ಅಂದರೆ ದಾದ ಇಲ್ವಲ್ಲ, ಇವಾಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಂಗೆ ಅಲ್ಲಿ ಹೇಳೋಕ್ಕೆ ಬೇಜಾರು, ಅಮ್ಮನ ಹತ್ರ ಹೇಳೋಕ್ಕೆ ಬೇಜಾರು. ಅಮ್ಮಂಗೆ ಎಷ್ಟೋ ವಿಷಯ ಗೊತ್ತಿಲ್ಲ, ನಾನು ಎಷ್ಟೋ ವಿಷಯ ಹೇಳಲಿಲ್ಲ. ಅಂದರೆ ಅವಾಗೆಲ್ಲ ಹಿಂಗಿದ್ದೆ ಅಂತ ಹೇಳ್ರೆ, ನಾನು ಏನಾದ್ರು ಒಂದು ಚಿಕ್ಕ ಪ್ರಾಬ್ಲಮ್ ಆಯಿತು ಅಂದರೆ ಪಟ್ಟ ಅಮ್ಮಗೆ ಫೋನ್ ಮಾಡೋದು, ಅಮ್ಮ ಹಿಂಗಾಯ್ತು ಅಂತ ಬಿಡಿಸಿ ಹೇಳೋದು. ಇವಾಗ ಏನಾದರೂ ಆದರೆ ಹೇಳೋದೇ ಇಲ್ಲ. ಅವಳು ಏನು ತಲೆಗೆ ತೊಗೊತಾಳೋ, ಅವಳೇನು ಇದು ಮಾಡ್ತಾಳೋ, ಅವಳಿಗೆ ಏನಾದರೂ ಹೇಳಿದ್ರೆ ಸಾಕು, ಅವಳು ಪಟ್ಟ ಬಿಡ್ತಾಳೆ. ಅವಳ ಜೊತೆ ನಾನು ಅಳೋದಾಗುತ್ತೆ. ಮತ್ತು ಬೇಡ, ದಾದನೂ ಇಲ್ಲ, ಇವಾಗ ಅಮ್ಮಂಗೆ ಹೇಳಿ ಅವಳಿಗೆ ಟೆನ್ಷನ್ ಕೊಟ್ಟು ಅವಳು ಮತ್ತೆ ಏನಾದರೂ ಹುಷಾರಿಲ್ಲದೆ ಆಗೋದಂತ ನಾ ಇವಾಗ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಹೇಳೋಕ್ಕೆ ಹೋಗಲ್ಲ. ಅದೇ ಅನಿಸುತ್ತೆ. ಒಂದು ಹಿಂಗೆ ಮನೆಗೆ ಬಂದಾಗ ಅಲ್ಲಿ ಕೂತ್ಕೊಂಡಿದ್ದಾಗ ಹೋಗಿ ಏನೋ ತಂದು ಕೊಡೋದು, ಮನೆಯಿಂದ ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಬಂದು ಕೊಡೋದು, ಹಿಂಗೆಲ್ಲ ಮಾಡೋಗ್ಬೋದಿತ್ತು. ಏನಾದರೂ ಪ್ರಾಬ್ಲಮ್ ಅಂದರೆ ಹಿಂಗೆ ಹೇಳ್ಬೋದಿತ್ತು. ಅದಕ್ಕೇನು ಸೊಲ್ಯೂಷನ್ ಸಿಗಲ್ವೋ ಗೊತ್ತಿಲ್ಲ, ಬಟ್ ಹೇಳ್ಕೊಳ್ಬೋದಿತ್ತು ಜೊತೆಲಿದ್ದಾಗ. ಎಲ್ಲ ಅಪ್ಪಂದಿರಿಗೂ ಮಗಳದಿರ ಜೊತೆಯಲ್ಲಿರೋಕ್ಕಿಂತ ಮದುವೆ ಹೋದ್ಮೇಲೆ ಜಾಸ್ತಿ ಪ್ರೀತಿ ಅಂತೆ. ಅದೇ ಥರನೇ ಅವ್ರಿಗೆ ಹೆಂಗಂದ್ರೆ, ನಾನೇನಾದರೂ ಕೊಡ್ತೀನಿ ಅಥವಾ ನಾನೇನಾದರೂ ತಂದು ಕೊಡ್ತೀನಿ ಅಂದರೆ ಅವ್ರ ಖುಷಿ. ಅವರಿಗೆ ತೋರಿಸ್ಬಿಟ್ಟು ಎಲ್ರಿಗೂ ಹೇಳೋದು. ಈ ಥರ ಡೆತ್ ಆಗೋಕೆ ಒಂದು 4 months ಬ್ಯಾಕು ದೀಪಾವಳಿ ಹಬ್ಬ, 2 months ಬ್ಯಾಕು ದೀಪಾವಳಿ ಹಬ್ಬ ಇತ್ತು. ಆವಾಗ ನಾನು ಬೆಂಗಳೂರಿಂದ ಬರುವಾಗ ಬಟ್ಟೆ ಮತ್ತು ಚಪ್ಪಲಿ ಎಲ್ಲ ತಂದಿದ್ದೆ. ಸೇಮ್ ನಮ್ಮ ಮಾವಂಗೆ ಏನು ತಂದಿದ್ನೋ ಅದೇ ಥರ ದಾದಂಗೂ ತಂದಿದ್ದೆ. ಅದು ತಂದಿದ್ದಾನೆ. ಅವರು ನೆಕ್ಸ್ಟ್ ಡೇ ಅವರು ಅದು ಹಾಕ್ಕೊಂಡು ಇಲ್ಲೆಲ್ಲ ಮಗ್ಗಿಗೆಲ್ಲ ಬಂದು ಓಡಾಡಿ ಅಕ್ಕಂಗೆಲ್ಲ ತೋರಿಸಿ ಎಲ್ಲ ಹೋಗಿದ್ರಂತೆ. ಅದೇ ಒಂದು ಖುಷಿ ಇರುತ್ತೆ. ನಂಗೆ ತುಂಬಾ ಬೇಜಾರು ಅನಿಸುತ್ತೆ. ನಮ್ಮ ಮನೆಯಲ್ಲಿ ಅವರು ನನ್ನ ಮದುವೆಯಲ್ಲಿ ನಿಂತ್ಕೊಂಡಿರೋ ಫೋಟೋ ಇದೆ ನನ್ನ ಜೊತೆಲಿ. ಆ ಫೋಟೋ ನೋಡಿದಾಗ ನಂಗೆ ಸಖತ್ ಅಳು ಅನಿಸುತ್ತೆ. ಅಥವಾ ಮನೇಲಿ ಏನಾದರೂ ಒಂಥರ ಸ್ವಲ್ಪ ಮನಸ್ಸಿಗೆ ಬೇಜಾರಾದಾಗ ಇರುತ್ತಲ್ಲ, ಮದುವೆ ಆಫ್ಟರ್ ಮ್ಯಾರೇಜ್ ಅಡ್ಜಸ್ಟ್ ಆಗೋದಲ್ಲ ಸ್ವಲ್ಪ ಕಷ್ಟನೇ ಇರುತ್ತೆ. ಅವಾಗೆಲ್ಲ ಏನಾದರೂ ಇದ್ದರೆ ಹಿಂಗೆ ಇದ್ದಿದ್ರೆ, ಇವಾಗ ಅಣ್ಣ ಇದ್ದಾನೆ ಅಂತ ಇಲ್ಲ, ಅವನ ಹತ್ರ ಹೇಳ್ಕೊಳಕ್ಕೆ ಸ್ವಲ್ಪ ಮುಜುಗರ. ಎಲ್ಲನೂ ಹೆಂಗೆ ತಗೊಂತಾರೇನೋ ಆ ಥರ ಅನಿಸುತ್ತೆ. ಇವಾಗ ಅದೇ ಅಮ್ಮನ ಹತ್ರ ನಾನು ಅವಾಗ ಹೇಳ್ಕೊತೀನಲ್ಲ ಬೋಲ್ಡಾಗಿ, ಹಂಗೇ ಹೇಳ್ಕೊಳ್ಬೇಕಂತನೂ ಅನಿಸುತ್ತೆ. ಇವಾಗ ಅದೇ ಅಪ್ಪ ಇದ್ದಿದ್ರೆ, ದಾದಿದ್ದಿದ್ರೆ ಅಮ್ಮನ ಹತ್ರ ದಾದ ಅಷ್ಟು ಇಂಟ್ರೆಸ್ಟ್ ಪಡಲ್ಲ ಎಲ್ಲ ವಿಷಯಕ್ಕೂ, ಬಟ್ ಕೇಳಿಸ್ಕೊತಿದ್ರೇನೋ ಅಂತಲೂ ಅನಿಸುತ್ತೆ. ದಾದ ಇದ್ದಿದ್ರೆ ಬಂದು ಮಾತಾಡಿಸ್ಕೊಂಡು ಹಿಂಗಾಯ್ತಲ್ಲ ಹಿಂಗೆ ಅಂತ ಹೇಳ್ಬೋದೇನೋ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಇರ್ಬೋದಿತ್ತು ಇನ್ನು ಸ್ವಲ್ಪ ದಿನ. ಅದೆಲ್ಲ ಸ್ಟೇಟಸ್ಗೆ ಹಾಕಿದ್ರಲ್ಲ, ನಾನು ನೋಡಿದಾಗ ನಂಗೆ ಅದು ಅನಿಸುತ್ತು. ಮದುವೆಗಿಂತ ಮೊದಲಷ್ಟು ಏನೂ ಅನಿಸಲ್ಲ, ಮದುವೆ ಆದಮೇಲೆ ಬೇಕು ಎಲ್ಲ ಹೇಳ್ಕೊಳಕ್ಕೆ. ಎಲ್ಲ ಹೇಳ್ಕೊಳಕ್ಕೆ ತುಂಬ ಹತ್ರದವ್ರು ಬೇಕು ಅಂತ ಅನಿಸುತ್ತೆ. ನನಗಿವಾಗ ಹಂಗೆ ಆಗಿರೋದು.
ಅಮ್ಮ ಇದ್ದಾಳೆ, ಬಟ್ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಲ್ಲ. ದಾದ ಇರಬೇಕು. ಅವತ್ತು ಅವನು ಸಾಯುವಂಥ ಏಜ್ ಅಲ್ಲ ಅವರಿಗೆ. ನಾನು ಬೆಂಗಳೂರಲ್ಲಿದ್ದೆ. ಸಂಜೆ ಮೇಲೆ ಎದೆ ನೋವು ಬಂತಿದ್ದೆ. ಎದೆ ನೋವು ಬಂದಾಗ ಅಮ್ಮ ದಾದ ಇಬ್ಬರೇ ಇದ್ದರು. ಅಣ್ಣ ಹೊಸ ಮನೆ ಕಟ್ಟಿದ್ದ, ಅಲ್ಲೇ ಇದ್ರಂತೆ. ಬಟ್ ಹಳೆ ಮನೆ ಹತ್ರ ಅಡುಗೆ ಮಾಡ್ಕೊಂಡು ಬಂದ್ಕೊಂಡು ಅಡುಗೆನೆಲ್ಲ ತೊಗೊಂಡು ಬಂದು, ಇಲ್ಲ ಹೊಸ ಮನೆ ಹತ್ರ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನು, ಅಲ್ಲಿ ತಂದುಬಿಟ್ಟು ತಿಂತಾಯಿದ್ರಂತೆ. ಹಾಗೆ ಅಲ್ಲೇ ಮಲಗ್ತಾಯಿದ್ರು. ಸ್ಲ್ಯಾಪೆಲ್ಲ ಫುಲ್ ಕ್ಲಿಯರ್ ಆಗಿತ್ತು, ನೆಲ ಆಗಿಲ್ಲ, ಆ ಥರ ಆಗಿರಲಿಲ್ಲ. ಅಲ್ಲೇ ತಂದ್ಕೊಂಡು ಇಬ್ಬರು ತಿಂದ್ಕೊಂಡು ಹಾಗೆ ಮಲ್ಕೊತಾಯಿದ್ರು ಅಂತ. ಅತ್ತಿಗೆ ಮತ್ತು ಅಣ್ಣ ಇಲ್ಲಿರ್ತಾಯಿದ್ರು, ಅಂದರೆ ಅಂಗಡಿ ಹತ್ರನೇ ಮನೆ ಮಾಡ್ಕೊಂಡಿದ್ರು ಅವರು. ಅಲ್ಲಿರೋದು ದಾದ ಅಮ್ಮ ಮಾತ್ರ ಆಗಿದ್ರು. ಎದೇನೂ ಬಂದಂತೆ. ಬಂದು ಸ್ವಲ್ಪ ಹೊತ್ತಿಗೆ ಊಟಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಓಡಾಡ್ತೀನಿ ಅಂತ ಹೊರಗಡೆಲ್ಲ ಓಡಾಡ್ತಾರಂತೆ. ಇಲ್ಲ ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಆಗ್ಬೋದು ಅಂತ ಒಳಗಡೆ ಹೋಗ್ಬಿಟ್ಟು ಮಲ್ಕೊಂಡ್ರಂತೆ. ಅಮ್ಮ ಹೇಳೋ ಪ್ರಕಾರ ಅಲ್ಲೇ ಕೈ ಮೇಲೆ ಇದಾಗಿದೆ, ಎದೆ ನೋವು ತಿಕ್ಕು 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 ಅಂತ ತುಂಬ ಹತ್ರಂತೆ. ಎದೆ ನೋವ್ತಾ ಇದೆ ಅಂತ ಹೇಳಿದ್ರಂತೆ. ಗೊತ್ತಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತೆ. ಆವಾಗಲೇ ಇಲ್ಲ ಅಂತ ಹೇಳ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಆಮೇಲೆ ನೆಕ್ಸ್ಟ್ ನಮಗೆಲ್ಲ ಹೇಳಿದ್ರು ಈ ಥರ ಆಗಿದೆ ಅಂತ. ಅಮ್ಮಂಗೆ ಗೊತ್ತಿರಲಿಲ್ಲ. ನಾನು ಅಮ್ಮಂಗೆ ಕಾಲ್ ಮಾಡಿದೆ. ನನ್ನ ಮೈಂಡ್ಸೆಟ್ ಹೆಂಗಂದರೆ, ಅವ್ರು ಒಂದಿನೂ ಹಿಂಗೆ ಹುಷಾರಿಲ್ಲ ನನಗೆ ಅಂತೆಲ್ಲ ಮಲಗಿತ್ತು. ನಾನು ನೋಡಿಲ್ಲ. ಅಮ್ಮದಾದ್ರೆ ಯಾವಾಗಲೂ ಹಿಂಗೆ ಸಣ್ಣ ಪುಟ್ಟ ಅವ್ರವ್ರದ್ದು, ನಾವು ಹುಟ್ಟು ಬೆಳೆದನಿಂದ ಇಲ್ಲಿವರೆಗೂ ಇನ್ನೊಂದು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಿತ್ತಾಡ್ಕೊತಾ ಇರೋರು. ಯಾವಾಗಲೂ ನಮ್ಮದಾದ ಡ್ರಿಂಕ್ಸ್ ಮಾಡ್ತಾಯಿದ್ರು. ಅದು ಜಾಸ್ತಿ ಅಂತಲೂ ಅಲ್ಲ, ಡ್ರಿಂಕ್ಸ್ ಮಾಡ್ತಾಯಿದ್ರು. ಲಾಸ್ಟ್ ಹೆಂಗಾಯ್ತು ಅಂದರೆ, ಅವರು ಕುಡಿಯೋದು ಮಲ್ಕೊಳ್ಳೋದು ಆ ಥರ ಮಾಡ್ತಾಯಿದ್ರು ಅವ್ರು. ಮತ್ತು ಹಿಂಗೊಂದು ಫಂಕ್ಷನ್ ಆದರೂ ಹೋಗೋದಾಗಲಿ ಇನ್ನೊಂದಾಗಲಿ ಇಲ್ಲ. ಏನಾದರೂ ನಾವೀಗ ಮದುವೆ ಆಗ್ತಿರೋದ್ರು ಏನಾದರೂ ಇಷ್ಟ ಅಂತ ತೊಗೊಂಡು ಹೋದರೆ ಹೋದ ತಕ್ಷಣ ಹೊರಗಡೆನೇ ಕವರ್ ಓಪನ್ ಮಾಡಿ ಅವ್ರಿಗೆ ಕೊಡಬೇಕು. ಮತ್ತು ಅವ್ರಿಗೆ ಬಟ್ಟೆ ಆಗಲಿ ಯಾವಾಗಲೂ ನಾನೇ ತರೋದು. ಜಾಸ್ತಿ ಬಟ್ಟೆ ತರೋದು ನಾನೇ. ಅವರಿಗೆ ಹೊಸ ಬಟ್ಟೆ ಅಂತ ತಂದು ಕೂಡ ಜಾಸ್ತಿ ನಾನೇ ಆಗಿತ್ತು. ನಾನು ಮತ್ತು ತಿಂಡಿ ತೊಗೊಂಡು ಹೋಗಿದ್ರು. ಅವ್ರಿಗೆ ಬನ್ಸ್ ಅಂದರೆ ಇಷ್ಟ. ಮತ್ತು ಮಸಾಲೆ ಪುರಿ ಆ ಥರ ಎಲ್ಲ ತೊಗೊಂಡು ಹೋದ್ರಂತೂ ಒಳಗಡೆ ಏನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಫಸ್ಟು ಓಪನ್ ಮಾಡಿಬಿಟ್ಟು ತಿನ್ನೋದೆ. ಆಮೇಲೆ ಕಿತ್ತಲೆ ಹಣ್ಣು ಅಂತ ಹೇಳಿದ್ರೆ ಇಷ್ಟ ಆಗಿತ್ತು, ಆರೆಂಜು ಇರಬೇಕಿತ್ತು. ಗೊತ್ತಿಲ್ಲ. ಬಟ್ ನಮ್ಮ ದಾದನ ನಾನು ಇವಾಗ ಅಣ್ಣ ಮನೆ ಕಟ್ಟಿದ್ದಾನಲ್ಲ, ಅಲ್ಲಿ ನೋಡಿರೋ ನೆನಪೇ ಇಲ್ಲ ನನಗೆ. ಹೊಸ ಮನೆಯಲ್ಲಿ ನಮ್ಮ ದಾದ ಇದ್ದಿದ್ದನ್ನು ನಾನು ನೋಡಿಲ್ಲ ಆಯಿತಾ. ಯಾವತ್ತೂ ನನಗಿವಾಗಲೂ ನಾನು ನೆನೆಸ್ಕೊಂಡ್ರೆ ದಾದ ಹೊಸ ಮನೆಯಲ್ಲಿ ಓಡಾಡಿರೋದಾಗಲಿ ಅಥವಾ ಹೊಸ ಮನೇಲಿ ಹೊರಗಡೆ ಕೂತ್ಕೊಂಡಿರೋದಾಗಲಿ ನಂಗೆ ಯಾವುದೂ ನೆನಪಿಲ್ಲ. ಅದೇ ಹಳೆ ಮನೆ ಹತ್ರ ಹೋಗ್ತೀನಲ್ಲ, ಅಲ್ಲಿ ಯಾವಾಗ ಹೋದ್ರೂ ಅಲ್ಲೇ ಕೂತ್ಕೊಂಡಿರೋರು. ಇರಬೇಕಿತ್ತು, ಒಂದು ಸ್ವಲ್ಪ ದಿನ ಆದರೂ ಇರಬೇಕಿತ್ತು. ಒಬ್ಬರ ಹತ್ರನೂ ಒಂದು ಆರೈಕೆ ಮಾಡಿಸ್ಕೊಂಡಿಲ್ಲ. ಒಬ್ಬರ ಹತ್ರನೂ ಗೊತ್ತಿಲ್ಲ. ಎಲ್ಲರೂ ಅಷ್ಟೇ ಅಲ್ವಾ, ಇದ್ದಾಗಲೂ ನಮ್ಗೆ ಅವ್ರ ಬೆಲೆ ಗೊತ್ತಾಗಲ್ಲ. ಇವಾಗಾದರೂ ಅಮ್ಮ ಇದ್ದಾರೆ. ಅಮ್ಮಂಗೆ ಅವಳಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ನಾನೇ ಅವಳಿಗಾದ್ರೂ ಜಾಸ್ತಿ ಈಗ ಅವಳಿಗೆ ಏನಾದರೂ ಬೇಜಾರೆಲ್ಲ ಆದರೆ ಅವಳ ಹತ್ರ ನನ್ನ ಹತ್ರ ಹೇಳಕ್ಕೆ ಬರಲ್ಲ. ಅಂದರೆ ನನ್ನ ಮೈಂಡ್ಸೆಟ್ ಹೆಂಗೆ ಅಂತ ಹೇಳಿದ್ರೆ, ಚೆನ್ನಾಗಿರಿ ನಾನು ಬಂದಷ್ಟೊತ್ತಿಗೆ ನೀವು ಮನೇಲಿ ಚೆನ್ನಾಗಿರಬೇಕು, ಆ ಥರ ನನ್ನ ಮೈಂಡ್ಸೆಟ್ಟು. ಇವಾಗ ಅತ್ತಿಗೆ ಏನಾದರೂ ಹೇಳಿದ್ರೆ ಅತ್ತಿಗೆ ಹತ್ರನೇ ಬಿಡೋದು, ಅಮ್ಮ ಏನಾದರೂ ಹೇಳಿದ್ರೆ ಅಮ್ಮನ ಹತ್ರನೇ ಬಿಡೋದು, ಅಥವಾ ಅವ್ರದ್ದು ಮಿಕ್ಸ್ ಮಾಡೋದು, ಅವ್ರ ಹತ್ರ ಮಧ್ಯದಲ್ಲಿ ತಂದು ಹಾಕೋದು, ಅದೆಲ್ಲ ನನ್ನ ಮೈಂಡ್ಸೆಟ್ ಅಲ್ಲ. ನಾನು ತುಂಬ ನಮ್ಮ ಅಮ್ಮಂಗೆ ಎಷ್ಟೋ ಸರಿ ನನಗೆ ಗೊತ್ತು ಅವಳಿಗೆ ಬೇಜಾರಿದೆ. ಅವಳು ಎಷ್ಟೋ ಸರಿ ನನ್ನ ಹತ್ರ ಹಿಂಗೆ ಬೇಜಾರಾದಾಗ ವಿಷಯ ಹೇಳೋಕ್ಕೆ ಬಂದಾಗಲ್ಲ ನಾನು ಅವಳಿಗೆ ಬೈದ್ಬಿಟ್ಟು
ಬೈದ್ಬಿಟ್ಟು ಅಲ್ಲೇ ಆ ಮಾತನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಎಷ್ಟೋ ಸರಿ ಆ ಥರ ಆಗಿದೆ. ಅವಳಿಗೂ ಇರ್ಬೋದು ಮನಸ್ಸಲ್ಲಿ, ಅವಳಿಗ ಅದೇ ಯಾರಿಲ್ವಲ್ಲ. ಈಗ ಒಂದು ನೋವು ಅಂತ ಬಂದಾಗ ಒಂದು ಅಪ್ಪನ ಮನೆಯೂ ಕಳ್ಕೊಳ್ಬಾರ್ದು, ಅಮ್ಮನ ಮನೆ ಆದರೂ ಬಂದಾಗ ಒಂದು ಚೆನ್ನಾಗಿ ಮಾತಾಡ್ಕೊಂಡು ಒಂದಿನ ಇರ್ತೀನೋ ನೆಕ್ಸ್ಟ್ ಡೇ ಹೋಗ್ತೀನೋ ಗೊತ್ತಿಲ್ಲ, ಒಂದಿನ ಆದರೂ ಇದ್ದಷ್ಟು ಹೊತ್ತಿಗೆ ಚೆನ್ನಾಗಿದ್ದು ಹೋಗೋಣ ಅಂತೇಳೋದು ನನ್ನ ಮೈಂಡ್ಸೆಟ್ಟನ್ನು. ಅದಕ್ಕೋಸ್ಕರ ಅಮ್ಮ ಹೇಳಿರೋದು ಏನೇ ಹೇಳಿದ್ರು ನಾನು ಅಷ್ಟು ಮೈಂಡಿಗೆ ತೊಗೊಳಲ್ಲ, ಅಲ್ಲೇ ಬೈದು ಬಿಡ್ತೀನಿ. ಅವಳೆಲ್ಲ ಸುಮ್ಮನೆ ಆಗ್ತಾಳೆ. ಮತ್ತು ಇನ್ನಿಬ್ಬರು ಮಕ್ಕಳಿದಾರಲ್ಲ ಅವ್ರ ಹತ್ರ ಹೇಳ್ಕೊತಾಳೋ ಅವ್ರೇನು ಹೇಳ್ತಾರೋ ಗೊತ್ತಿಲ್ಲ. ನಾನು ಹಂಗೆ ಮಾಡ್ತೀನಿ. ಬೇರೆ ಮಗಳು ಹೆಣ್ಮಕ್ಳೆಲ್ಲ ಬೇರೆ ಅವ್ರ ಮಕ್ಕಳೆಲ್ಲ ಹಂಗಿರಲ್ಲ, ಅಮ್ಮದಿರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ನಾನು ಸ್ವಲ್ಪ ಅಮ್ಮನ ಸಪೋರ್ಟ್ ಮಾಡೋದು ಕಡಿಮೆ, ತುಂಬ ಅಂದರೆ ತುಂಬಾ ಕಡಿಮೆ ಅಂತ ನನಗನ್ಸುತ್ತೆ. ಬಟ್ ಪ್ರೀತಿ ಇಲ್ವಾ? ಹಾಗಿಲ್ಲ. ಇವತ್ತಿಗೆ ಮಾಡೋ ಜಗಳ, ಇವತ್ತಿಗೆ ಮಾಡೋ ಮನ್ಸಿಗೆ ಬೇಜಾರು, ನೆಕ್ಸ್ಟ್ ಡೇ ಇನ್ನು ಯಾವತ್ತಾದರೂ ಸರಿ ಆಗ್ಬೋದಲ್ಲ, ನಾವು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು ಅಷ್ಟೇ. ಇನ್ನು ಅದಾದನ ವಿಷಯಕ್ಕೆ ಬರೋದಿದ್ರೆ, ಅವತ್ತು ಆ ಥರ ಡೆತ್ ಆದ ದಿನ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಬೆಂಗಳೂರಲ್ಲೇ ಇದ್ವಿ. ನಂದು ಡೇ ಶಿಫ್ಟ್ ಆಗಿತ್ತು. ನಾನು ಡೇ ಶಿಫ್ಟ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ನೆಕ್ಸ್ಟ್ 2 ಡೇಸಲ್ಲಿ ನಾವು ಊರಿಗೆ ಬರಬೇಕಿತ್ತು. ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಅವತ್ತೂ ನಾನು ಅವನಿಗೆ ಶರ್ಟೆಲ್ಲ ತಂದಿದ್ದೆ. ಡಿಮಾರ್ಟ್ಗೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಕೂತಿದ್ದೀವಿ ಅಷ್ಟೇ. ನೆಕ್ಸ್ಟ್ ಇವರು ಏನು ಹೇಳಿದ್ರು, ಬೇಗ ಊಟ ಮಾಡಿಕೊಂಡು, ಇವರು ನೈಟ್ ಶಿಫ್ಟ್ ಇತ್ತು, ಸೂಪರ್ವೈಸರ್ ಹತ್ರ ಇತ್ತು, ನೈಟ್ ಶಿಫ್ಟೇ ಇತ್ತು. ನೈಟ್ ಶಿಫ್ಟ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ಹೋದರು. ನಾನು ಒಬ್ಬಳೇ ಇದ್ದೆ ರೂಮಲ್ಲಿ. ಆವಾಗ ಅಷ್ಟೊತ್ತಿಗೆ ನಂಗೆ ಫೋನ್ ಬಂತು ದೊಡ್ಡಕ್ಕಂದು. ನಾನು ಸುಳ್ಳು ಅಂತ, ಆಮೇಲೆ ನನಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ಇವರಿಗೆ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ ಕಂಪ್ನಿ ಒಳಗಡೆ. ಆಮೇಲೆ ಅವ್ರದ್ದು ಇನ್ನೊಬ್ಬರು ಮ್ಯಾನೇಜರ್ಗೆ ಕಾಲ್ ಮಾಡಿದೆ. ಅವರು ಡ್ಯೂಟಿ ಮುಗಿಸಿ ಅವ್ರು ಬಂದಿದ್ದರು. ಆಮೇಲೆ ರಿಟರ್ನ್ ಅವ್ರ ಕಂಪ್ನಿಗೆ ಹೋಗ್ಬಿಟ್ಟು ಅಲ್ಲಿ ಕಾಲ್ ಮಾಡೋಕ್ಕಾಗೋಣ ಅಂತ ಡೈರೆಕ್ಟ್ ಕಂಪ್ನಿಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದರು. ನಾವು ಅವತ್ತು ನೈಟನ್ನೇ ಕಾರ್ ಮಾಡಿಕೊಂಡು ನಾನು, ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ, ಆಮೇಲೆ ನಮ್ಮ ದೊಡ್ಡಪ್ಪನ ಮಗ ಎಲ್ಲರೂ ಸೇರಿಬಿಟ್ಟು ನಾವು ಬಂದ್ವಿ. ಅವತ್ತಿನ ಹೆಂಗಿತ್ತು ಅಂತ ಹೇಳಿದ್ರೆ, ಹೊನ್ನಾವರದಲ್ಲಿ ಹಾರ ಅದನ್ನು ತೊಗೊಳ್ಳೋಣ ಅಂತ ನಾವು ಬಂದಿದ್ದೀವಿ. ಹೊನ್ನಾವರದಿಂದ ನನಗೆ ಗೊತ್ತಿಲ್ಲ ಹಂಗಿದೆ ಪರಿಸ್ಥಿತಿ ಅಂತ, ಆ ಥರ ಮಾಡಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹೊನ್ನಾವರದಿಂದ ನಾವು ನೆಕ್ಸ್ಟ್ ಶ್ರೀದೇವಿ ಹಾಸ್ಪಿಟಲ್ ಇದೆಯಲ್ಲ, ಬ್ರಿಡ್ಜ್ ಮೇಲೆ ಹೆಂಗಿದೆ ಅಂದರೆ, ಅವ್ರದ್ದು ಆ್ಯಂಬುಲೆನ್ಸ್ ಮುಂದ್ಗಡೆ ಇದೆ, ದಾದಾ ಇರೋ ಆ್ಯಂಬುಲೆನ್ಸು ಹಿಂದ್ಗಡೆ ನಾವಿದ್ದೀವಿ. ನಿಜ ನಂಗೆ ಒಂಥರ ಅವತ್ತು ಅಷ್ಟು ಹೊತ್ತಿಗೆ ಹೆಂಗಾಗಿತ್ತು ಅಂದರೆ, ನಂಗೆ ಹತ್ತು ಕಣ್ಣಲ್ಲಿ ನೀರೇ ಬರ್ತಾ ಇರಲಿಲ್ಲ. ಸುಮ್ಮನೆ ಕೂತ್ಕೊಬಿಟ್ಟಿದ್ದು ನಾನು ಬರುವಾಗ. ಅದು ಮತ್ತು ಗಾರ್ಡ್ ಸೆಕ್ಷನ್ ಅದರಿಂದ ಫುಲ್ ವಾಮಿಟಿಂಗ್ ಬೇರೆ ಆಯಿತು ನನಗೆ. ಆಮೇಲೆ ನಂಗೆ ಆ ಆ್ಯಂಬುಲೆನ್ಸ್ ನೋಡಿದಾಗ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಅವ್ರು ಯಾವತ್ತೂ ಸ್ಪೀಡ್ ಇರ್ತಾರಲ್ಲ, ಆಮೇಲೆ ಇವ್ರ ಕಾರ್ನವರು ರೂಟ್ ಗೊತ್ತಿರಲಿಲ್ಲ, ಸ್ವಲ್ಪ ಸ್ಲೋ ಆಯಿತು. ಆಮೇಲೆ ಆ್ಯಂಬುಲೆನ್ಸ್ ಮುಂದೋಯ್ತು. ಅಲ್ಲಿ ಹೆಂಗಿತ್ತು ಅಂತಾರೆ ಪರಿಸ್ಥಿತಿ. ಮಡ್ಕೊಟ್ಟಿಟ್ಟಿದ್ರು. ಮೈಯೆಲ್ಲ ಫುಲ್ಲು ಕೋಲ್ಡ್ ಆಗಿತ್ತು. ನಾನು ಹೋಗಿ ಹಿಂಗೆ ತಬ್ಬಿಡ್ಕೊಂಡಿದ್ದೀನಿ ಮಲ್ಸೆಟ್ಟಲ್ಲಿ. ಅವ್ರ ಫೇಸ್ ಹೆಂಗಿತ್ತಂದರೆ, ನಾವು ನಾರ್ಮಲಾಗಿ ನಗಾಡ್ಕೊಂಡಿರ್ತೀವಲ್ಲ ಆ ಥರ ಇತ್ತು ಫೇಸು. ಅಷ್ಟು ಹಂಗಿಟ್ಟಿದ್ದಾರೆ ಅದರಲ್ಲಿ. ಅಷ್ಟು ಕೋಲ್ಡ್ ಆದ್ರೂ ಹಂಗಿತ್ತು ಫೇಸ್. ನಾರ್ಮಲಾಗಿ ನೋಡೋ ಥರನೇ ಇತ್ತು. ನನಗೆ ಈಗಲೂ ನಮ್ಮ ಮನೇಲೆಲ್ಲ ಆ ಫೋಟೋ ನೋಡಿದಾಗ ನನಗನ್ಸುತ್ತೆ ಇರಬೇಕಿತ್ತು, ಇನ್ನೂ ಇರಬೇಕಿತ್ತು, ಸ್ವಲ್ಪ ದಿನ ಆದರೆ ಇರಬೇಕಿತ್ತು. ಆಮೇಲೆ ಎಲ್ಲ ಕಾರ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲರೂ ಬಂದರು, ಹೂ ಇಟ್ಟರು. ನನಗೆ
ನನಗೆ ಗೊತ್ತಿಲ್ಲ, ನಾನು ನೋಡ್ತಾನೆ ಇರಬೇಕು ಅನಿಸ್ತಾ ಇತ್ತು. ಎಲ್ಲರೂ ಸೈಡ್ ನಿಂತಿದ್ರು, ಬಟ್ ನಂಗೆ ಹತ್ತಿರ ಹೋಗಿ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬ. ಅದು ದಿಯಾನು ಅಳ್ತಾ ಇದ್ಲು, ಅಳ್ಬೇಡ ಮಮ್ಮಿ ಅಂತ ನನಗೆ ಹೇಳ್ತಾ ಇದ್ಲು, ಅಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಬೈತಾನೆ ಇದ್ದೀನಿ, ಸುಮ್ಮನೆ ಹೋಗಿ ನೀನು ಅಂತೇಳಿ. ನನಗೆ ಗೊತ್ತೇ, ನಾನು ಕಣ್ಣು ತುಂಬ್ಕೊಳ್ಬೇಕು. ನನಗೆ ಇವಾಗಲೂ ನಾನು ಒಂದ್ಸರಿ ಕಣ್ಣು ಮುಚ್ಚಿದ್ರೆ ಅಲ್ಲಿ ನಡೆದಿರೋದೆಲ್ಲ ಒಂದ್ಸರಿ ಕಣ್ಣು ಮುಂದೆ ಬಂದ ಥರ ಆಗುತ್ತೆ. ಎಷ್ಟೋ ಸರಿ ನಮ್ಮ ಮನೇಲಿದ್ದಾಗಲೂ ಒಬ್ಬಳೇ ಇದ್ದಾಗ ನಂಗೆ ಅದೆಲ್ಲ ನೆನಪಾಗುತ್ತೆ ಫುಲ್ಲು. ನಂಗೆ ಅದು ಸ್ವಲ್ಪ ದೂರ ನಿಲ್ಲಬೇಕು, ಭಯ ಆಗತ್ತಂತಲ್ಲ ನಂಗೆ ಅನಿಸ್ಲೇ ಇಲ್ಲ. ನಾನೇ ನೋಡಬೇಕು, ನನಗೆ ನೋಡ್ಬೇಕು. ಇಲ್ಲೇ ಇಟ್ಟಿದ್ದಾರೆ ಮುಂದೆ, ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ. ಲಾಸ್ಟ್ ಕಾರ್ಯ ಮಾಡುವವರೆಗೂ ನಾನು ಮುಂದೆ ಇದ್ದೀನಿ. ನಾನು ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟೇ ಇರಬೇಕಿತ್ತು ಅಷ್ಟೇ. ಗೊತ್ತಿಲ್ಲ, ಮೊದಲು ದಾದ ಇದ್ದಾಗ ಅಷ್ಟು ಪ್ರೀತಿ ಮಾಡ್ತಿದ್ನ ಅಲ್ವಾ ಅಣ್ಣನ ಗೊತ್ತಿಲ್ಲ. ಬಟ್ ದಾದ ಹೋದ್ಮೇಲಂತೂ ಅಣ್ಣನ ಮೇಲೆ ಜಾಸ್ತಿ ಗೌರವ ಜಾಸ್ತಿ ಇದಾಯಿತು. ಅಂದರೆ ಅದೆಲ್ಲ ಪ್ರತಿ ಹೆಣ್ಮಕ್ಳಿಗೆ ಇರ್ತದಲ್ಲ, ನಮ್ಮ ತವರು ಚೆನ್ನಾಗಿರಲಿ ಅಂತ. ಅದೇ ಥರ ನಂಗೆ ಅಣ್ಣ ಅಂದರೆ ಯಾಕೋ ಗೊತ್ತಿಲ್ಲ, ರಾಶಿ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗಂತೂ ಜಾಸ್ತಿ ಇಷ್ಟಪಡ್ತೀನಿ. ಅದು ಹೇಳ್ಕೊಳಕ್ಕೂ ಆಗಲ್ಲ ಅಂತ ಅನಿಸುತ್ತೆ. ಯಾವ ಥರ ಇಷ್ಟ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಇಷ್ಟ. ಜೀವನ ಏನೇನೋ ಕಲಿಸುತ್ತಲ್ವ. ಇವಾಗ ಅನ್ಸುತ್ತೆ ಎಲ್ಲರೂ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ಕೊಂಡಿರ್ತಾರೆ, ಬಟ್ ಆ ಮೂಮೆಂಟಲ್ಲಿ ಅಷ್ಟೇ ಅದಾಗಿರುತ್ತೆ. ನೆಕ್ಸ್ಟ್ ಆ ಜೀವನೇ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದಾಗ ಆ ಜಗಳಕ್ಕೆ ಬೆಲೆ ಏನು ಅಂತ ಅನಿಸುತ್ತೆ. ನಾನು ಒಂದೊಂದ್ಸರಿ ತುಂಬ ಸರಿ ನನಗೆ ಹಂಗೆ ನನ್ನ ಲೈಫಲ್ಲಿ ಎಷ್ಟೋ ಸರಿ ಆ ಥರ ವಿಷಯ ಬಂದಾಗ ನಮ್ಮ ದಾದನ ನೆನ್ಪು ಮಾಡ್ಕೊಬಿಡ್ತೀನಿ ನಾನು. ಈ ಜೀವನೇ ನಮ್ಮ ಜೊತೆಗಿಲ್ಲ, ಇನ್ನು ನಾವಿದ್ದೀವಿ, ನಮ್ಮ ಹತ್ರ ಜಗಳಾಡ್ತಾರೆ, ನಾವೇ ಇಲ್ಲ ಅಂದರೆ ಅಷ್ಟೇ. ಬೇಜಾರು. ಇವಾಗ ಅಣ್ಣ ಕಟ್ಟಿದ್ದಾನಲ್ಲ, ಆ ಮನೆ ಹತ್ರ ಹೋದಾಗ ದಾದನ ನೆನಪಾಗಲ್ಲ ಅಷ್ಟು. ಅಂದರೆ ನಾನು ಆ ಮನೆಯಲ್ಲಿ ಅವನನ್ನು ಎಲ್ಲೂ ನೋಡಿಲ್ಲ, ಅಷ್ಟು ಓಡಾಡಿರೋದನ್ನ ನಾನು ನೋಡಿಲ್ಲ. ಅಂದರೆ ನಾವು ಬೆಂಗಳೂರಲ್ಲಿದ್ವಿ, ನಾವಿಲ್ಲಿ ಅವ್ನ ಮನೆ ಕಟ್ಟೋ ಟೈಮ್ನಲ್ಲೆಲ್ಲ ಕೆಲಸ ನಡೆಯುವಾಗಲೆಲ್ಲ ನಾವಿರಲಿಲ್ಲ, ಅದಕ್ಕೆ ನಾನು ನೋಡಿಲ್ಲ. ನೆಕ್ಸ್ಟ್ ಅದೇ ಹಳೆ ಮನೆಯದಲ್ಲಾದರೆ ಪ್ರತಿಯೊಂದು ನೆನಪಾಗುತ್ತೆ. ಹಳೆ ಮನೆ ಇಲ್ಲ, ಇವಾಗೆಲ್ಲ ತೆಗೆದಿದ್ದಾರೆ, ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಬೇಜಾರಾಗುತ್ತೆ. ಅದೇ ಥರನೇ ನಾನು ಅದಕ್ಕೆ ಅವತ್ತು ದಿನದಿಂದನೂ ನಮ್ಮ ಅಣ್ಣನ ಮೇಲೆ ಹೆಂಗೆ ಗೌರವ ಜಾಸ್ತಿ ಆಗಿದೆಯೋ, ಸೇಮ್ ಟು ಸೇಮ್ ನಮ್ಮ ಮಾವನ ಮೇಲೂ ಸಹಿತ. ನಮ್ಮ ಮಾವ ನನಗೆ ಏನೇ ಹೇಳಿದ್ರು ನಾನು ಅದಕ್ಕೂ ಎದುರು ಮಾತಾಡಲ್ಲ, ಅವ್ರು ಏನೂ ಹೇಳಲ್ಲ. ಇವಾಗ ಅವ್ರ ಹೆಣ್ಮಕ್ಳಿಗಾಗಲಿ ಮಗಂಗಾಗಲಿ ಅವ್ರು ಒಂದಿನೂ ಕೆಟ್ಟದ್ದು ಬಯಸಿದ್ದು ನಾನಂತೂ ನೋಡಿಲ್ಲ. ನಾನಿವಾಗ ಮದುವೆ ಆಗೋಗಿ 6 ವರ್ಷ ಆಯಿತು. 6 ವರ್ಷದಲ್ಲಿ ಒಂದಿನೂ ಮಗಳಿಗಾಗಲಿ ಮಗಂಗಾಗಲಿ ಕೆಟ್ಟ ವರ್ಡ್ ಮಾತಾಡಿರೋದಾಗಲಿ. ಇವಾಗ ಏನಾದ್ರು ಪ್ರಾಬ್ಲಮ್ ಅಂದರೆ ಬಿಡು ನಾನು ನೋಡ್ಕೊತೀನಿ ಬಿಡು, ಆ ಥರ ಜನ ಅವರು ನೋಡಿದ್ದೀನಿ ನಾನು. ದಿಯಂಗಂತೂ ಹೆಂಗೆ ಜೀವಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ ಅವರು. ದಿಯಾಗ ನಾನು ಹೊಡೆದಾಗ ಸದ್ಯದಲ್ಲಿ ನಾನು ಹೊಡೆದಾಗ ತೆಗೆದ್ಬಿಡು, ಕೊಂದೋಗ್ಬಿಡು, ನೀನು ಹಳಗ್ಬಿಡು, ಕರ್ಕೊಂಡು ನಡೆದ್ಬಿಡು, ನೀನು ನಮ್ಮ ಕಣ್ಣು ಮುಂದೆಲ್ಲ ಹಿಂಗೆ ಹೊಡೋದಿದ್ರೆ ನೀನು ಕರ್ಕೊಂಡು ನಡೆದ್ಬಿಡು, ಇಲ್ಲಂತ ದಿನ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗು, ನಮ್ದಲ್ಲೆಲ್ಲ ಬಿಟ್ಟು ಹೋಗ್ಬೇಡ ಹಂಗಿರ್ತದೆ. ಅವ್ರಿಗೆ ಅದು ಇಷ್ಟ ಆಗಲ್ಲ. ಮತ್ತು ನೆಕ್ಸ್ಟ್ ಡೇ ನಾನೇನೋ ಅಂದ್ಕೊಂಡೆ, ಅವ್ರು ನನ್ನ ಹತ್ರ ಇನ್ನು ಮಾತಾಡಲ್ಲ, ನಾನು ಮಾತಾಡೋದು ಬೇಡ ಅಂತ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ.
ನೆಕ್ಸ್ಟ್ ಡೇ ಬಂದು ಅವರೇ ಮಾತಾಡ್ತಾರೆ. ಅಂಥ ಒಳ್ಳೆ ಜನ ಅವರು. ಮನಸ್ಸಲ್ಲಿ ಕೆಟ್ಟದಿಲ್ಲ. ಅಂದರೆ ತುಂಬ ಅಂದರೆ ನಮ್ಮ ದಾದನ್ ನಾನು ಒಂಥರ ನೋಡಿದ್ರೆ, ನಮ್ಮ ದಾದಂದು ಹೆಂಗೆ ಆಗಿತ್ತು ಅಂದರೆ, ಮೊದಲೆಲ್ಲ ಅವ್ರು ತುಂಬ ಚೆನ್ನಾಗಿ ಜೀವನ ಮಾಡಿದವರು. ತುಂಬ ಅಂದರೆ ತುಂಬ ಚೆನ್ನಾಗಿ ಜೀವನ ಮಾಡಿದವರು. ಹೀಗೆ ನಮ್ಮ ಥರ ಹೆಣ್ಮಕ್ಳೆಲ್ಲ ಹುಟ್ಟಿ ಅವ್ರ ಜೀವನ ಸ್ವಲ್ಪ ಕಷ್ಟ ಆಗಿರ್ಬೋದು ಬಿಟ್ಟರೆ, ಇಲ್ಲಾಂದ್ರೆ ಅವ್ರು ಮೊದಲೆಲ್ಲ ತುಂಬ ಜನ ಅವರ ಅಣ್ಣ ತಮ್ಮ ಅವರೆಲ್ಲ ನಮ್ಮ ಬಣಸಾಲೆ ಮಂಕಿ ಬಣಸಾಲೆಯಲ್ಲಿ ಅವ್ರು ತುಂಬ ಚೆನ್ನಾಗಿ ಬದುಕಿದವರು. ನಮ್ಮ ದಾದ ಹೆಂಗಂತ ಹೇಳಿದ್ರೆ ಕೇರಳ ಮಂಗಳೂರು ಆ ಕಡೆ ಎಲ್ಲ ಫುಲ್ ಟ್ರಿಪ್ಗೆ ಹೋಗೋರು. ಅಂದರೆ ಗಾಡಿಯೆಲ್ಲ ಟ್ರಿಪ್ ಇರುತ್ತೆ, ಲಾರಿಲಿ ಐಟಮ್ಸ್ ಎಲ್ಲ ಆ ಕಡೆ ಎಲ್ಲ ಶಿಫ್ಟ್ ಮಾಡೋದೆಲ್ಲ ಇದ್ದರೆ ಅವ್ರು ಹೋದರೆ 3-4 ಡೇಸ್ಗೆಲ್ಲ ಬರೋರು. ಅವ್ರು ಹೆಂಗೆ ಗೊತ್ತಾ, ನಾವು ನೈಟ್ ಮಲಗಿದ್ಮೇಲೆ ಅವ್ರು ಬರೋರು, ನಾವು ನೈಟ್ ಹೇಳೋದ್ರ ಒಳಗಡೆ ಅವ್ರಿಗೆ ಹೋಗಿರೋರು. ಆ ಥರ ನಾವು ಒಂದೊಂದ್ಸರಿ ಅಂತ ಅವ್ರು ನೋಡೋಕ್ಕೆ ಸಿಗ್ತಾ ಇರಲಿಲ್ಲ ನನಗಂತೂ. ಅವ್ರ ಜೊತೆ ಜಾಸ್ತಿ ಕಾಂಟ್ಯಾಕ್ಟೆಲ್ಲ ಇರಲಿಲ್ಲ. ನಾನು ಅಷ್ಟು ಕನೆಕ್ಟ್ ಇಲ್ಲ ನನಗೆ. ನಾನು 4th ಆದ ತಕ್ಷಣ ನನ್ನ ದೊಡ್ಡಮ್ಮನ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿಟ್ಟಿರೋದೇ ಬಿಟ್ಟರೆ, ಲಾಸ್ಟಿಗೆ ನಾನು ಮದುವೆಗೆ 2 ವರ್ಷ ಇರುವಾಗ ನಮ್ಮಿಬ್ಬರು ಬಾಂಡಿಗೆ ಜಾಸ್ತಿ ಆಗಿರೋದು. ಮದುವೆಗೆ 2 ವರ್ಷ ಇದ್ದಾಗ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾಯಿದ್ದೆ. ಡೇಲಿ ಮನೆಗೆ ಹೋಗ್ತಾಯಿದ್ದೆ. ನಂಗೆ ಯಾರ ಮನೇಲಿ ಇರೋಕ್ಕೆ ಇಷ್ಟ ಇರಲಿಲ್ಲ. 2 ವರ್ಷ 6 ಮಂತು ಹೊನ್ನಾವರ ಬ್ಯೂಟಿಷಿಯನ್ ಕೋರ್ಸ್ ಮಾಡುವಾಗ ಇಲ್ಲಿಗೆ ಹೋಗಿದ್ದೆ. ಅಕ್ಕನ ಮನೆ ಹತ್ರ ಇರ್ತಿದ್ದೆ ರೂಮಲ್ಲಿ. ಅದು ಬಿಟ್ಟರೆ ಬ್ಯೂಟಿಷಿಯನ್ ಮುಗಿದ ಮೇಲೆ ನಾನು ಇಲ್ಲಿ ಮಂಕಿಲೇ ವರ್ಕ್ ಮಾಡ್ತಾಯಿದ್ದೆ 2 ವರ್ಷ. ಆವಾಗ ಡೇಲಿ ನಮ್ಮ ಮನೆಗೆ ಹೋಗ್ತಾಯಿದ್ದೆ. ಡೈಲಿ ಮನೆಗೆ ಹೋಗೋವರೆಗೂ ಗೇಟ್ ಹತ್ರ ಬಂದು ನಿಂತ್ಕೊಂಡೇ ಇರ್ತಿದ್ರು. ನಮ್ಮ ಮನೆ ಗೇಟ್ ಹತ್ರ ಕತ್ಲಾದಾಗ ನಾನು ಅಲ್ಲಿ ಇಳಿದು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಗೇಟ್ ಹತ್ರ ಬಂದು ನಿಂತಿದ್ರು. ನಾ ಇಲ್ಲ ಕೂ ಹಾಕಿ ಕರೆದ್ರೆ ಬರ್ತಿದ್ರು. ಮತ್ತು ಜಾಸ್ತಿ ಆವಾಗ ಏನು ಮಾಡ್ತಿದ್ರು, ಅಮ್ಮ ಇಲ್ಲಿ ಹೋಗ್ತಿದ್ಲು ಅಪ್ಪನ ಮನೆಗೆ. ಅಲ್ಲಿ ಅವರ ತಮ್ಮಂಗೆಲ್ಲ ಹುಷಾರಿರಲಿಲ್ಲ, ಅಲ್ಲಿ ನೋಡ್ಕೊಳಕ್ಕಂತ ಹೋಗ್ತಿದ್ರು. ಅವಾಗೆಲ್ಲ ನಾವಿಬ್ಬರೇ ಇರ್ತಿದ್ವಿ. ನಂಗೆ ಸರಿ ನೆನಪಿದೆ. ನನಗೋಸ್ಕರ ಅವಾಗೆಲ್ಲ ಅವರು ಮೀನು ಸಾರು ಮಾಡಿದ್ದನ್ನು ನೋಡಿದ್ದೀನಿ ನಾನು. ಆಮೇಲೆ ನಾನೇನಾದರೂ ಮೀನು ಕಟ್ ಮಾಡಿ ಮಾಡೋಕ್ಕೆ ಬರ್ದಿದ್ದೆ, ಅವಾಗ ಅಷ್ಟು ಗೊತ್ತಿರೋಕ್ಕೆ ಬರ್ದಿದ್ರೆ ಅವರೇ ಮಾಡಿಕೊಡೋರು. ಚಿಕ್ಕ ಚಿಕ್ಕ ವಿಷಯ. ಆಮೇಲೆ ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಹೇಳೋದು ಅಂತ ಹೇಳಿದ್ರೆ ಚಹಾ ಮಾಡಿರೋರು, ಚಹಾ ಮುಚ್ಚಿಟ್ಟಿದ್ದೀನಿ ನೋಡು ಅಂತ ಹೇಳೋದು. ಒಂಥರ ಚೆನ್ನಾಗಿತ್ತು. ಇನ್ನೊಂದು ನೆನಪಿದೆ ನನಗೆ. ನನ್ನ ಬೈಕಲ್ಲಿ ಬೆಳಗ್ಗೆ ನಾನು ರೆಡಿ ಆಗೋದು ಇಷ್ಟೇ ಹೊತ್ತಿಗಂತ ಅವ್ರು ಕರೆಕ್ಟ್ ಗೊತ್ತಿರ್ತೈತ. ನಾನು ರೆಡಿ ಆಗುವಾಗ ರೆಡಿ ಆಗಿಬಿಟ್ಟು ಅವರು ಮಂಕಿಗೆ ಏನಾದರೂ ಬರೋದಿದ್ದರೆ ರೆಡಿ ಆಗಿಬಿಟ್ಟು ಹಿಂದುಗಡೆ ಕೂತಿದ್ರು ಬೈಕಲ್ಲಿ. ನಾನು ಕೂದಲು ಯಾವತ್ತೂ ಅವಾಗ ಇಲ್ಲೊಂದು ಕ್ಲಿಪ್ ಹಾಕೊಂಡು ಬಿಟ್ಕೊತೀನಿ. ಕೂದಲು ಕಟ್ಕ ಕೂದಲಿಂದ ಹೊಡೆದಂಗೆ ಆಗುತ್ತೆ ಅಂತ ಇದ್ರು. ಅಂದರೆ ಚಿಕ್ಕದು ವಿಷಯ ನೆನಪಾಗತ್ತೆ. ನಮ್ಮ ದಾದ ಮತ್ತು ನಾನು ಹತ್ತಿರೋದನ್ನು ತೀಡಿರೋದನ್ನು ನೋಡಿರೋದು ನನ್ನ ಮದುವೆಯಲ್ಲೇ. ನಮ್ಮ ದಾದ ತೀಡಿರೋದನ್ನು ನೋಡಿರೋದು ನನ್ನ ಮದುವೆಯಲ್ಲೇ ಅಷ್ಟೆ. ಅದು ಹಿಂಗೆ ಅಂದರೆ ಹೆಣ್ಣನ್ನು ತೆಗೆದು ಅವ್ರ ಕೈಗೆ ಒಪ್ಪಿಸ್ತಾರಲ್ಲ ಲಾಸ್ಟಲ್ಲಿ, ಅವಾಗ ಅದು ನಾನು ಅಳ್ತಾ ಇದ್ದೀನಿ. ನನಗಷ್ಟು ಅಬ್ಸರ್ವ್ ಆಗಿರಲಿಲ್ಲ ಆ ಟೈಮಲ್ಲಿ. ನೆಕ್ಸ್ಟ್ ವಿಡಿಯೋ ನೋಡಿದೆ ನೋಡಿ, ನನ್ಗಳು ತಡೆಯೋಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಗ್ತಾಯಿತ್ತು. ಅವರೊಂಥರ ಅಂದರೆ ಈಗ ಫಂಕ್ಷನ್ ಆಗಲಿ ಇನ್ನೊಂದೇನಾದರೂ ಆಗಲಿ ಸೆಲೆಬ್ರೇಷನ್ ಆಗಲಿ ಅಲ್ಲೆಲ್ಲ ಅವ್ರು ಬರೋಲ್ಲ. ಅಲ್ಲೆಲ್ಲ ನಾವೇ ಅಷ್ಟು ಬಿಟ್ಟರೆ ಅವ್ರು ಅಂಥಕ್ಕೆಲ್ಲ ಬರೋದೇ ಇಲ್ಲ. ನಮ್ಮ ಅಣ್ಣ ಒಂದು ಲೈನ್ ಬರೆದಿದ್ದ, ಅವನ ಡೆತ್ ಆಗಿ ಒಂದು 2 months 3 months ನಾವು ಓದ್ ವಿಡಿಯೋದಲ್ಲೂ ಹೇಳಿದ್ದೆ. ಆ ಲೈನ್ ಕರೆಕ್ಟಾಗಿದೆ ಅವರಿಗೆ. ಅಂದರೆ ಯಾವತ್ತೂ ಸುಖದಲ್ಲಾಗಲಿ ನಮ್ಮ ನಗುನಲ್ಲಾಗಲಿ ಯಾವತ್ತೂ ಅವ್ರ ಪಾಲು ಕೇಳಿದವರೇ ಅಲ್ಲ. ಬೇಸರಾಗುತ್ತೆ ತುಂಬ. ಮತ್ತು ಅವರು ಕೆಲಸ ಬಿಟ್ಟು ಅಲ್ಲಿಂದ ಬರುವಾಗ, ಗಾಡಿ ಕೆಲಸ ಬಿಟ್ಟು ಅವರೇ ಡ್ರೈವರ್ ಆಗಿದ್ರಲ್ಲ, ಕೆಲಸ ಬಿಟ್ಟು ಬರುವಾಗ ತಿಂಡಿ ತರೋರು ಇಷ್ಟಿಷ್ಟು. ಪಕ್ಕದ ಮನೆಯವರಿಗಂತೆ ಅವರಿಗಂತೆ ಕವರ್ ಬೇರೆ ಬೇರೆ. ನಮ್ಮನೆ ಪಕ್ಕದ ಮನೆ ಒಂದು ಮನೆ ಇತ್ತು, ಅವರಿಗಂತೂ ಸಪ್ರೇಟ್ ಒಂದು ಕವರೇ ಎತ್ಕೊಬಂದು ಕೊಡೋರು. ಒಂದು ಕವರ್ ಅಲ್ಲಿ ಕೊಟ್ಟರೆ ಇನ್ನೊಂದು ಕವರ್ ನಮ್ಮ ಮನೆಗೆ ತರೋರು. ಆ ಥರ ತುಂಬ ಜನ ಅಂದರೆ ತುಂಬ ಜನ ಅವ್ರ ಹತ್ರ ತಿಂದಿದ್ದಾರೆ. ಅವ್ರ ಕೈಯಿಂದ ತಿಂದಿದ್ದಾರೆ, ಅವ್ರ ದುಡಿಮೆನ ತಿಂದಿದ್ದಾರೆ. ತಿಂದಿರೋರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಜನ ತಿಂದಿದ್ದಾರೆ. ನನಗೆ ಇವಾಗಲೂ ನೆನಪಿದೆ. ನಾವೆಲ್ಲ ಬಣಸಲೆ ಮನೇಲಿದ್ದಾಗ ಯಾರೇ ಬಂದರೂ ಊಟ ಹಾಕು, ಅವ್ರಿಗೆ ಊಟ ಮಾಡು, ಅವ್ರಿಗೆ ಇದು ಮಾಡಿ. ನಮ್ಮ ಅಮ್ಮನಂತೂ ಯಾವಾಗ ನೋಡಿದ್ರು ಅಡುಗೆಲೇ ಬಿದ್ಕೊಂಡಿರೋದು.
ಮತ್ತು ನಮ್ಮ ದಾದ ಲೆಕ್ಕ ಕೇಳ್ತಾ ಇರಲಿಲ್ಲ, ತರೋದು ಅಮ್ಮನ ಹತ್ರ ದುಡ್ಡು ಕೊಡೋದು, ಅಮ್ಮನ ವ್ಯವಹಾರ ಆ ಥರ ಇತ್ತು ನಮ್ಮ ಮನೇಲಿ. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ರು ಅಥವಾ ಏನೋ ಗೊತ್ತಿಲ್ಲ, ಅಂದರೆ ಅವ್ರ ಹತ್ರ ಕೆಲಸ ಇತ್ತಲ್ಲ, ಕೆಲಸನೂ ಅವ್ರು ರಿಟೈರ್ಡ್ ಆದರು. ಚೆನ್ನಾಗೇ ಇದ್ದರು. ಒಂದೇ ಸರಿ ಹಿಂಗಾಯಿತು. ಅದೇ ಯಾರ ಹತ್ರನೂ ಒಂದು ಸೇವೆ ಮಾಡಿಸ್ಕೊಂಡಿಲ್ಲ, ಮಗಳ ಹತ್ರ, ಹೆಂಡತಿ ಹತ್ರ, ಯಾರ ಹತ್ರನೂ, ಮಕ್ಳ ಹತ್ರ, ಯಾರ ಹತ್ರ ಸೇವೆ ಮಾಡಿಸ್ಕೊಂಡಿಲ್ಲ. ಅದೇ ಮೊಮ್ಮಕ್ಕಳು, ಇವಾಗ ಅಣ್ಣನ ಮಕ್ಕಳೆಲ್ಲ ಎಷ್ಟು ಚಿಕ್ಕವರು, ಅವ್ರ ಜೊತೆಗೆಲ್ಲ ಇನ್ನೂ ಸ್ವಲ್ಪ ಟೈಮ್ ಇರ್ಬೋದಿತ್ತು. ಆ ಚಿಕ್ಕ 2ನೇ ಮಗಳಿದ್ದಾಳಲ್ಲ, ಅವಳಂತೂ ಅವ್ರ ಹತ್ರನೇ ಇರೋಳು. ಬಟ್ ಅವಳಿಗೆ ಮುಖ ನೋಡೋಕ್ಕೆ ಸಿಗಲಿಲ್ಲ. ಅಂದರೆ ಅವರು ಬೆಂಗಳೂರು ಕರ್ಕೊಂಡು ಹೋಗಿದ್ರು ಅವ್ರ ಅಪ್ಪನ ಮನೆಗೆ, ಅತ್ತಿಗೆ. ಅವ್ರ ಅಪ್ಪ ಅಮ್ಮನ ಹತ್ರ ಇದ್ಲು. ಅತ್ತಿಗೆಲ್ಲ ಅವತ್ತೇ ಬೆಂಗಳೂರಿಗೆ ಹೋಗೋರು. ನಮ್ಮ ಅಣ್ಣ ಅವತ್ತು ಎಲ್ರಿಗೂ ಹೇಳಿ ಅವತ್ತೇ ಬೆಂಗಳೂರು, ಅಂದರೆ 1 ವರ್ಷ ಆಗಿತ್ತು ಅತ್ತೆ ಮನೆಗೆ ಹೋಗ್ತಾನೆ. ಅವತ್ತೇ ಅವಳು, ಆಮೇಲೆ ಅತ್ತಿಗೆ ಮತ್ತು ಅಣ್ಣನ ಮಗಳು, ದೊಡ್ಡ ಮಗಳು ಬೆಂಗಳೂರಿಗೆ ಹೋಗಿ ಆಮೇಲೆ ಚಿಕ್ಕವಳನ್ನ ಕರ್ಕೊಬರೋ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ರು ಹೋಗ್ಬೇಕಂತ. ಹೋಗಿ ಹತ್ತತ್ರ ಗೇರ್ಸಪ್ಪೆಲ್ಲ ದಾಟಿದ್ರು. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಈ ಥರ ವಿಷಯ ಗೊತ್ತಾಗಿ ವಾಪಸ್ ಬಂದು. ಅದೇ ಆಮೇಲೆ ಅವಳು ಬೆಂಗಳೂರಿಂದ ಬರೋವರೆಗೆ ಇಟ್ಟಿರಲಿಲ್ಲ. ಮತ್ತು ನಂಗೆ ಕರೆಕ್ಟಾಗಿ ನೆನಪಿರೋದು, ಎಷ್ಟೊಂದು ನಾಯಿ ಸಾಕಿದ್ರು ಅಂದರೆ ಅವ್ರ ಕೈಯಲ್ಲಿ ಆ ನಾಯಿಗಳಲ್ಲಿ ಎಷ್ಟು ತಿಂದಿದೆ. ನಮ್ಮ ಅಣ್ಣನೂ ಹೇಳ್ತಾ ಇದ್ದೆ, ನನಗದೊಂದು ಮರ್ತೋಯ್ತು, ನಾನು ನಾಯಿನೆಲ್ಲ ತಂದು ತೋರಿಸ್ಬೇಕಿತ್ತು, ನಾಯಿಗೆಲ್ಲ ತೋರಿಸ್ಬೇಕಿತ್ತು. ಈ ಥರ ಡೆತ್ ಆದಾಗ ಅದರ ಪಕ್ಕದಲ್ಲಿ ತಂದು ತೋರಿಸ್ಬೇಕಿತ್ತು. ಅಂದರೆ ಟೈಮಲ್ಲಿ ಅದು ನೆನಪಾಗಲಿಲ್ಲ. ತುಂಬ ಇಷ್ಟ ಅವರಿಗೆ ನಾಯಿ. ಅವ್ರು ಚೇರ್ ಮೇಲೆ ಕೂತ್ಕೊಂಡ್ರೆ ಸುತ್ತಲೂ ಹಿಂಗೆ ನಾಯಿ ಮುಂದೆ ಇರೋದು, ಒಂದೊಂದು ಪೀಸ್ ಎಸೆಯೋರು, ಆ ಥರ ಇತ್ತು. ತುಂಬ ಚೆನ್ನಾಗಿ ಬದುಕಿದ್ರು. ನಂಗೆ ಯಾವಾಗಲೂ ಅನ್ಸೋದು, ಇದ್ದಾಗ ಯಾರ ಬೆಲೆನೂ ನಮ್ಗೆ ಗೊತ್ತಾಗಲ್ಲ, ಯಾರ್ದು ಬೆಲೆ ಗೊತ್ತಾಗಲ್ಲ. ಅವ್ರ ಬೆಲೆ ಗೊತ್ತಾಗೋದು ಈ ಥರ ಟೈಮಲ್ಲಷ್ಟೇ. ನಾನು ಕಣ್ಣು ತುಂಬ ನೋಡ್ಕೊಂಡು ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಆವತ್ತು ಡೆತ್ ಆದಾಗ. ಕಣ್ಣು ತುಂಬ ಏನೇನೋ ಮಾಡ್ತಾರೆ, ಮೈ ಕೋಲ್ಡ್ ಆಗಿರೋದು, ಅದ್ರ ಫೀಲು ಒಂಥರ ಬೇರೆ ಥರ, ಹೇಳೋಕ್ಕೆ ಆಗಲ್ಲ. ಒಂಥರ ಇವತ್ತಿಗೂ ಅದ್ರ ಏನು ಟಚ್ ಮಾಡಿದ್ರು ಆ ಫೀಲ್ ಒಂಥರ ಡಿಫ್ರೆಂಟಾಗಿತ್ತು. ನಾವು ಅಪ್ಪ ಅಂತೀವಿ, ಇವಾಗಿನ ಮಕ್ಕಳೆಲ್ಲ ಇಷ್ಟೊಂದು ದಪ್ಪದಿರು, ಹಂಗೆ ಬೆಳೀತಾ 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 ಅಪ್ಪನ ಮೇಲೆಲ್ಲ ಅಷ್ಟು ಕ್ಲೋಸ್ ಬಾಂಡಿಂಗ್ ಇರಲ್ಲ ಅಲ್ವಾ. ಒಂದೊಂದು ಮಕ್ಳು ಇರ್ತಾರೆ, ಬಟ್ ನಮಗೆಲ್ಲ ಆ ಥರ ಕ್ಲೋಸ್ ಬಾಂಡಿಂಗ್ ಇರಲಿಲ್ಲ. ಇವಾಗ ಒಂದು ಅಪ್ಪನ ಮುಂದೆ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅಷ್ಟು ಧೈರ್ಯ ಇರ್ತಾ ಇರಲಿಲ್ಲ ಅಪ್ಪನ ಮೇಲೆ. ಈಗ ಆ ಥರ. ಓಕೆ, ಇಷ್ಟ ಆಗಿತ್ತು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಂಗೆ ತುಂಬ ಬೇಜಾರಾಗ್ತಾಯಿತ್ತು, ಸೊ ನನಗೆ ಮತ್ತೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಾತಾಡ್ತಾ ತುಂಬ ಬೇಜಾರಾಗಿಬಿಟ್ಟೆ ನಾನು. ತುಂಬ ಏನೋ ಒಂಥರ ಮನಸ್ಸು ಕಿರಿಕಿರಿ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡಿದೆ. ಓಕೆ, ಇದಾಗಿತ್ತು. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.